ಒಂದು ಕಡೆ ಬಿಡದಿಯ ಜಟಾಪಟಿ ಯಾವ ಸ್ವರೂಪವನ್ನು ಪಡೆದುಕೊಂಡಿತ್ತು ಅನ್ನೋದನ್ನು ನೀವು ನೋಡಿದ್ರಿ. ಆದರೆ ಈಗ ಸರ್ಕಾರ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ಮತ್ತೆ 4 ಗ್ರಾಮಗಳಿಗೆ ಅಂತಿಮ ಟೌನ್ಶಿಪ್ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಬನ್ನಿಗಿರಿ, ಅರಳಾಳು ಸಂದ್ರ, ಕೆಜಿ ಗೊಲ್ಲರಪಾಳ್ಯ, ಹೊಸೂರು ಈ 4 ಗ್ರಾಮಗಳ ಸುಮಾರು 5,000ಕ್ಕೂ ಹೆಚ್ಚು ಎಕರೆ ಭೂಮಿಗೆ ಅಧಿಸೂಚನೆಯನ್ನ ಹೊರಡಿಸಿರುವಂಥದ್ದು. ಕೆಜಿ ಗೊಲ್ಲರಪಾಳ್ಯ ಗ್ರಾಮದ 221 ರೈತರ 315 ಎಕರೆ ಭೂಮಿ, ಬನ್ನಿಗಿರಿ ಗ್ರಾಮದ 1,205 ರೈತರ ಒಟ್ಟು 775 ಎಕರೆ ಭೂಮಿ, ಅರಳಾಳು ಸಂದ್ರ ಗ್ರಾಮದ 2,087 ರೈತರ 1,460 ಎಕರೆ ಭೂಮಿ, ಹಾಗೆ ಹೊಸೂರು ಗ್ರಾಮದ 2,995 ರೈತರ 2,390 ಎಕರೆ ಭೂಮಿಗೆ ಈಗ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ನಗರಾಭಿವೃದ್ಧಿ ಇಲಾಖೆ ಅಂತಿಮ ಅಧಿಸೂಚನೆಯನ್ನ ಈಗಾಗಲೇ ಪ್ರಕಟ ಮಾಡಿದೆ. ಸೊ ಅಲ್ಲಿಗೆ ಭೈರಮಂಗಲ ಸುತ್ತಮುತ್ತ ಇನ್ನು 3 ಗ್ರಾಮಗಳನ್ನು ಈಗಾಗಲೇ ಭೂಸ್ವಾಧೀನಕ್ಕೆ ಮಾರ್ಕ್ ಮಾಡಿ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಭೂಸ್ವಾಧೀನಕ್ಕೆ ಈಗ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇವತ್ತು ಹೆಚ್ಚುವರಿಯಾಗಿ 4 ಗ್ರಾಮಗಳಿಗೆ ಸುಮಾರು 5,000 ಎಕರೆಯಷ್ಟು ಭೂಮಿಯನ್ನು ವಶಪಡಿಸಿಕೊಳ್ಳೋಕೆ ಅಂದರೆ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಅಧಿಸೂಚನೆ ಹೊರಡಿಸಿದಾದ್ಮೇಲೆ ಏನಾಗುತ್ತೆ, ಮತ್ತೆ ಅಧಿಕಾರಿಗಳು ಬರ್ತಾರೆ, ಸರ್ವೆಗೆ ಮುಂದಾಗ್ತಾರೆ. ಮೊನ್ನೆ ಆದಂತಹ ಒಂದು ಘಟನೆ ಏನಿದೆ, ಇನ್ನೂ ಕೂಡ ಉದ್ವಿಗ್ನ ಪರಿಸ್ಥಿತಿಯನ್ನು ಅದೇ ಥರ ಕಾಪಾಡುವಂತೆ ಮಾಡಿದೆ. ಇನ್ನೂ ತಣ್ಣಗಾಗಿಲ್ಲ. ಆ್ಯಂಡ್ ಈ ಟೈಮ್ನಲ್ಲಿ ಈ ರೀತಿಯಾದಂಥ ಒಂದು ನಿರ್ಧಾರ ಬೇಕಿತ್ತಾ? ಇನ್ನಷ್ಟು ರೈತರನ್ನು ಪ್ರಚೋದನೆಗೆ ಒಳಪಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕಿತ್ತಾ? ಇದು ರೈಟ್ ಟೈಮ್ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದರೆ 5,000 ಎಕರೆ ಭೂಮಿಯಷ್ಟು ಪ್ರದೇಶವನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಕೆಜಿ ಗೊಲ್ಲರಪಾಳ್ಯ ಇದರಲ್ಲಿ 315 ಎಕರೆ ಭೂಮಿ, ಬನ್ನಿಗಿರಿ ಗ್ರಾಮದ 775 ಎಕರೆ ಭೂಮಿ, ಅರಳಾಳು ಸಂದ್ರ ಗ್ರಾಮದ 1,460 ಎಕರೆ ಭೂಮಿ ಹಾಗೂ ಅತಿ ದೊಡ್ಡ ಭೂಸ್ವಾಧೀನ ನಡೀತಾ ಇರುವಂಥದ್ದು ಹೊಸೂರು ಗ್ರಾಮದಲ್ಲಿ ಸುಮಾರು 2,390 ಎಕರೆ ಭೂಮಿಗೆ ಈಗ ನಗರಾಭಿವೃದ್ಧಿ ಇಲಾಖೆ ಅಧಿಸೂಚನೆಯನ್ನು ಹೊರಡಿಸಿದೆ. ಸೊ ಅಲ್ಲಿ ಯಾವ ರೀತಿಯಾದಂಥ ರೆಸ್ಪಾನ್ಸ್ ರೈತರಿಂದ ವ್ಯಕ್ತವಾಗುತ್ತೆ? ಯಾಕಂದರೆ ಇಲ್ಲಿ ಪರ ವಿರೋಧ ಎರಡೂ ಕೂಡ ಇದೆ. ನಾವು ಭೂಮಿ ಕೊಡ್ತೀವಿ ಅನ್ನೋ ರೈತರು ಕೂಡ ಇದ್ದಾರೆ, ನಮ್ಮ ಭೂಮಿ ಕೊಡೋದಿಲ್ಲ ಅನ್ನುವಂಥ ರೈತರು ಕೂಡ ಇದ್ದಾರೆ. ಆ ಪರ್ಸೆಂಟೇಜ್ ಈ 4 ಗ್ರಾಮಗಳಲ್ಲಿ ಎಷ್ಟಾಗುತ್ತೆ ಕಾದು ನೋಡಬೇಕು. ಸರ್ಕಾರವೇ ಹೇಳೋ ರೀತಿ 80% ರೈತರು ಅಥವಾ ಸರ್ಕಾರದ ಭಾಗವಾಗಿರುವಂಥ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳೋ ಪ್ರಕಾರ ಸುಮಾರು 80% ರೈತರು ಭೂಮಿಯನ್ನು ಕೊಡ್ತಾರಾ? ಯಾವ ಪರ್ಸೆಂಟೇಜ್ ಯಾವ ಕಡೆ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈಗಾಗಲೇ 4 ಗ್ರಾಮಗಳನ್ನು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸಬೇಕು ಅಂತ ಹೇಳಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಆ್ಯಂಡ್ ಯಾವ್ಯಾವ ಗ್ರಾಮಗಳು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕೆಜಿ ಗೊಲ್ಲರಪಾಳ್ಯ, ಬನ್ನಿಗಿರಿ, ಅರಳಾಳು ಸಂದ್ರ ಹಾಗೆ ಹೊಸೂರು ಈ 4 ಗ್ರಾಮಗಳ ಸುಮಾರು 5,000 ಎಕರೆ ಭೂ ಪ್ರದೇಶವನ್ನು ಅಥವಾ ಭೂಮಿಯನ್ನು ಜಮೀನನ್ನು ವಶಪಡಿಸ್ಕೊಳ್ಬೇಕು, ಸ್ವಾಧೀನಕ್ಕೆ ಒಳಪಡಿಸಬೇಕು ಅನ್ನುವಂಥ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಸೊ ಇನ್ನು ಇದು ಯಾವ ರೀತಿಯಾದಂಥ ತಿಕ್ಕಾಟಕ್ಕೆ ಅಥವಾ ಆಕ್ರೋಶಕ್ಕೆ ಎಡೆಮಾಡಿಕೊಡುತ್ತಾ ಅಥವಾ ಸರ್ಕಾರದ ಈ ನಿರ್ಧಾರವನ್ನು ಅಲ್ಲಿನ ರೈತರು ಸ್ವಾಗತಿಸ್ತಾರಾ? ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.